ಕಲಬುರಗಿ ಜಿಲ್ಲೆಯ ರೈತರು ಅತ್ಯಂತ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಮಳೆಯ ಕೊರತೆಯಿಂದ ರೈತರು ಈಗಾಗಲೇ ತೀವ್ರ ಸಂಕಷ್ಟದಲ್ಲಿ ಇದ್ದಾರೆ. ಸರ್ಕಾರ ಈ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಎಂದು ಬಿಜೆಪಿ ಪಕ್ಷದ ಮಾಧ್ಯಮ ವಕ್ತಾರರಾದ ಡಾಕ್ಟರ್ ಸುಧಾಕರ್ ಕೈ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾವಿರಾರು ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವ ವರದಿಗಳು ಬಂದಿವೆ. ಈಗಾಗಲೇ ರಾಜ್ಯದ ಕೃಷಿ ವಲಯದ ದುಸ್ಥಿತಿಯನ್ನ ಎದ್ದು ಕಾಣುತ್ತಿದೆ. ಇಂತಹ ಸಂದರ್ಭದಲ್ಲಿ ರಸಗೊಬ್ಬರ ವಿತರಣೆಯಲ್ಲಿ ಭಾರಿ ಅಕ್ರಮಗಳು ನಡೆಯುತ್ತಿವೆ. ಅದರ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣವೇ ಮಧ್ಯಪ್ರವೇಶಿಸಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬೇಕು. ಕೃಷಿಯೇ ನಮ್ಮ ಸಮಾಜದ ಬೆನ್ನೆಲುಬಾಗಿದೆ. ಆದ್ರಿಂದ ರೈತರನ್ನ ನಿರ್ಲಕ್ಷಿಸಬಾರದು. ಅಗತ್ಯ ನೆರವು, ರಕ್ಷಣೆ ಹಾಗೂ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ತಮ್ಮ 5 ಗ್ಯಾರಂಟಿಗಳ ಜೊತೆಗೆ ಮತ್ತೊಂದು ಗ್ಯಾರಂಟಿ ಕೊಟ್ಟಿರೋದು ಅಂತಂದರೆ ನಮ್ಮ ರೈತರ ಮರಣ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು. ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ರಿಪೋರ್ಟ್ಸ್ ಪ್ರಕಾರ 3,000ಕ್ಕಿಂತ ಜಾಸ್ತಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕಲಬುರಗಿ ರೈತರದಂತೂ ಕತೆ ಕೇಳಂಗಿಲ್ಲ. ಆವಾಗ ಕೋವಿಡ್ ಬಂತು, ಆಮೇಲೆ ನಟೆ ರೋಗ ಬಂತು, ಆಮೇಲೆ ಬರ ಬಂತು, ಹೋದ ಸಲನೂ ವಿಪರೀತವಾಗಿ ಫ್ಲಡ್ಸ್ ಬಂತು, ಮಳೆ ಜಾಸ್ತಿ ಬಂತು. ಯಾವಾಗ ಬೇರೆ ಸಂಘ ಸಂಸ್ಥೆಗಳು ರೋಟ್ರಿ, ಇನ್ಫೋಸಿಸ್, ರಾಮಕೃಷ್ಣ ಆಶ್ರಮ ಜೊತೆಗೆ ಕೈಗೂಡಿಸಿ ನಾವು ನಮ್ಮ ರೈತರಿಗೆ ಎಷ್ಟಾಗುತ್ತೆ ಅಷ್ಟು ಪರಿಹಾರ ಮನೆ ಮನೆಗೆ ಹೋಗಿ ನಾವು ತಲುಪಿಸ್ತಾ ಇದ್ದೀವಿ. ಸಾವಿರಾರು ರೈತರ ಮನೆಗೆ ಹೋಗಿ ತಲುಪಿಸ್ತಾ ಇದ್ದೀವಿ ನಾವು. ಈ ಸರ್ಕಾರಕ್ಕೆ ಜನ ಬೆಂಬಲ ಕೊಟ್ಟು ಒಂದು ವಿಶ್ವಾಸದಿಂದ, ಅಂಧವಿಶ್ವಾಸದಿಂದ ಇವರಿಗೆ ಮತ ಹಾಕಿ ಇವರಿಗೆ ಗೆಲ್ಲಿಸ್ ತಂದಿದ್ದಕ್ಕೆ ನೀವು ರೈತರ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಆ ಭಗವಂತ ಹೋಗ್ತಾನೆ. ರೈತರು ಹೇಗೆ ಅವರ ಪರಿವಾರವನ್ನು, ಅವರ ಮನೆಯನ್ನು ಅವರು ನಡೆಸಬೇಕು. ಬಂದಿದ ತಕ್ಷಣನೇ ನೀವು ಬೀಜಗಳ ರೇಟ್ ಅನ್ನ ಏರಿಸಿದ್ದೀರಾ. ಟ್ರಾನ್ಸ್ಫಾರ್ಮರ್ ಏನ್ ಸಬ್ಸಿಡಿ ಕೊಡ್ಬೇಕಾಗಿತ್ತು ಅದು ಸಬ್ಸಿಡಿ ತೆಗೆದಿದ್ದೀರಾ. 4,000 ಏನು ರಾಜ್ಯ ಸರ್ಕಾರ ಯಡಿಯೂರಪ್ಪ ಅವರ ಟೈಮಲ್ಲಿ 4,000 ಕೊಡ್ತಾ ಇತ್ತು ರೈತರಿಗೆ, ಅದನ್ನು ಕಸ್ಕೊಂಡಿದ್ದೀರಾ. ಏನ್ ಮಾಡ್ಬೇಕಂತ ಇದ್ದೀರಾ ನೀವು? ಯಾಕೆ ನಿಮ್ಗೆ ಕರುಣೆ ಅನ್ನೋದಿಲ್ಲ? ಎಷ್ಟು ದುಡ್ಡು ಹುಡ್ಕೋಬೇಕಂತ ಇದ್ದೀರಾ? ಅಲ್ಲ, ಮುಂಬರುವ ದಿನಗಳಲ್ಲಿ ನಿಮ್ ದುಡ್ಡಿದ್ರು ನಿಮ್ಗೆ ರೈತರು ದುಡ್ದಿಲ್ಲ ಹೊಲದಲ್ಲಿ ಅಂತಂದ್ರೆ ನಿಮ್ಗೆ ಅನ್ನ ಸಿಗಂಗಿಲ್ಲ. ಬಹಳ ಯೋಚನೆ ಮಾಡುವಂತ ಸಂಗತಿ ಇದೆ. ನಾವೆಲ್ಲರೂ ನಮ್ಮ ರೈತರ ಬೆನ್ನೆಲುಬಾಗಿ ನಾವು ನಿಂತ್ಕೋಬೇಕು, ಅವ್ರ ಜೊತೆಗೆ ಹೋರಾಟ ಮಾಡ್ಬೇಕು. ರೈತರು ಹೊಲದಲ್ಲಿ ಬೆಳೆ ಬೆಳೆಸ್ಬೇಕು ಅಥವಾ ಪ್ರತಿ ಸಲ ಹೋರಾಟಕ್ಕೆ ನಿಲ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲ, ಅವ್ರಿಗೆ ನಾನು ನೋಡ್ತಾನೆ ಇದ್ದೀನಿ, ನಾನು ಸತತವಾಗಿ 3 ವರ್ಷ ಆಯ್ತು ರೈತರು ಒಂದಲ್ಲ ಒಂದು ರೀತಿಯಿಂದ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಇದು ಬರೀ ಕಲಬುರಗಿ ಜಿಲ್ಲೆಯ ಪ್ರಶ್ನೆ ಇಲ್ಲ, ಆಲ್ಮೋಸ್ಟ್ 8 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ರೈತರು ಒಂದಲ್ಲ ಒಂದು ರೀತಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕರಪ್ಷನ್, ಕಲೆಕ್ಷನ್, ಕ್ರೈಮ್, ಇದು 3 ಎಜೆಂಡಾ ಇಟ್ಕೊಂಡಿರೋ ಕಾಂಗ್ರೆಸ್ ರೈತರ ಪರವಾಗಿ ಕಣ್ಣು ಮುಚ್ಕೊಂಡಿದ್ದಾರೆ. ಅವರಿಗೆ ಇದು ಕರ್ಮ ಬಹಳ ಕೆಟ್ಟದಾಗಿ ವಾಪಸ್ ಹೊಡೆಯುತ್ತೆ ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ರೈತರು ಕುಸಿದು ಹೋಗ್ಬಾರ್ದು, ಅವ್ರದ್ದು ಆತ್ಮವಿಶ್ವಾಸ ಹೋಗ್ಬಾರ್ದು. ಅವರಿಗೆ, ಅವರ ಮನೆಯವರಿಗೆ ನಾವು ಬೆಂಬಲವಾಗಿ ನಿಲ್ಬೇಕು. ಅವ್ರ ಸ್ಕೂಲ್ ಫೀಸ್ ಎಲ್ಲಿಂದ ಕಟ್ತಾರೆ? ರೈತರ ಸ್ಕೂಲ್ ಫೀಸ್ ಎಲ್ಲಿಂದ ಕಟ್ಟಬೇಕು? ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.